ಇಂಡಿಯಾದ ಮೋಸ್ಟ್ ಹೆಲ್ತಿಯೆಸ್ಟ್ ಮತ್ತು ಸ್ಮಾರ್ಟೆಸ್ಟ್ ಡಾಗ್ ಬಗ್ಗೆ ನೋಡೋಣ. ಅದು ಯಾವುದೋ ಎಕ್ಸ್ಪೆನ್ಸಿವ್ ಇಲ್ಲ, ಫಾರಿನ್ ಬ್ರೀಡ್ ಆಗಿಲ್ಲ. ಇದು ಬಂದು ನಮ್ಮ ಇಂಡಿಯನ್ ಬ್ರೀಡು. ಇದ್ರ ಹೆಸರು ಏನಂತ ಕರಿತೀವಿ ಅಂದರೆ ಇಂಡಿಯನ್ ಪರಿಯಾ ಅಂತ ಕರಿತೀವಿ. ಇವತ್ತು ನೀವು ನೋಡ್ತಾ ಇರೋದು 30 ಡೇಸ್ ಆಫ್ 30 ಬ್ರೀಡ್ಸ್ ಚಾಲೆಂಜು. ಇವತ್ತು ಡೇ 1. ಇವತ್ತು ನಾವು ಮಾತಾಡ್ತಿರೋಂಥ ಬ್ರೀಡ್ ಬಂದು ಇಂಡಿಯನ್ ಪರಿಯಾ. ಈಗ ಮೊದಲು ಇದ್ರ ಹಿಸ್ಟ್ರಿ ಬಗ್ಗೆ ನಾವು ನೋಡೋಣ. ಇದು ಹುಟ್ಟಿದ್ದು ಇಂಡಿಯಾದಲ್ಲಿ ಸಾವಿರಾರು ವರ್ಷಗಳ ಹಿಂದೆ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಬ್ರೀಡಿಂಗ್ ಆಗಿರಲಿ, ಕ್ರಾಸ್ ಬ್ರೀಡಿಂಗ್ ಆಗಿರಲಿ, ಯಾವುದೇ ರೀತಿ ಇಲ್ದಾಗ ಹುಟ್ಟಿರೋಂಥ ಬ್ರೀಡ್ ಇದು. ಇದು ನ್ಯಾಚುರಲ್ ಆಗಿ ಹುಟ್ಟಿರೋದ್ರಿಂದ ಇದ್ರ ಜೊತೆಗೆ ಸ್ಮಾರ್ಟ್, ಹೆಲ್ತಿ ಮತ್ತು ಒಳ್ಳೆ ಇಮ್ಯುನಿಟಿ ಕೂಡ ಬಂದಿದೆ ಇದರಲ್ಲಿ. ಇದ್ರ ಬಿಹೇವಿಯರ್ ಬಗ್ಗೆ ನಾವು ನೋಡೋದಾದರೆ ಮನೇಲಿ ಇದು ತುಂಬಾ ಸೂಟೇಬಲ್ಲು. ಜೊತೆಗೆ ಯಾರಾದರೂ ನೀವು ಸ್ಟ್ರೇಂಜರ್ಸ್ ಬಂದರೆ ತುಂಬಾ ಅಲರ್ಟ್ ಮಾಡುತ್ತೆ. ಜೊತೆಗೆ ನಿಮ್ಮ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೆಕ್ಸ್ಟು ಇದ್ರ ಟೆಂಪರಮೆಂಟ್ ನಾವು ನೋಡೋದಾದರೆ ಇದು ತುಂಬಾ ಲಾಯಲ್ ಆಗಿರುತ್ತೆ ಮತ್ತು ಬ್ಯಾಲೆನ್ಸ್ಡ್ ಆಗಿರುತ್ತೆ ಒಂದು ಫ್ಯಾಮಿಲಿ ಸಾಕೋಕ್ಕಾದ್ರೆ. ಮತ್ತು ಜೊತೆಗೆ ಸ್ಮಾರ್ಟ್ ವಾಚರು, ಎಲ್ಲೇ ಏನೇ ನಡೆದ್ರು ಕೂಡ ಟಕ್ಕನಂಗೆ ನೋಡ್ತಾ ಇರ್ತವೆ. ಮತ್ತು ಇದು ತುಂಬಾ ಹೈಪರ್ ಆಗೂ ಇರಲ್ಲ, ತುಂಬ ಲೇಜಿಯಾಗೂ ಕೂಡ ಇರಲ್ಲ, ಮೀಡಿಯಮ್ ಆಗಿರ್ತವೆ. ನೆಕ್ಸ್ಟ್ ಇದ್ರ ಆ್ಯಕ್ಟಿವಿಟಿ ಲೆವೆಲ್ ಬಗ್ಗೆ ನಾವು ನೋಡೋದಾದರೆ ತುಂಬಾ ಓಡಾಡಬೇಕು ಅಂತಲೂ ಇಲ್ಲ, ತುಂಬಾ ಎಕ್ಸಸೈಸ್ ಮಾಡಬೇಕು ಅಂತಲೂ ಇಲ್ಲ. ಮೀಡಿಯಮ್ ಆಗಿ ವರ್ಕೌಟ್ ಮಾಡಿ, ಮೀಡಿಯಮ್ ಆಗಿ ಓಡಾಡಿದ್ರು ಕೂಡ ಸಾಕು. ಇದು ಸರ್ವೈವ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ, ಯಾಕಂದರೆ ಹುಟ್ಟಾಗೆ ಇದ್ರ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟು ಇದ್ರ ಗ್ರೂಮಿಂಗ್ ಮತ್ತು ಶೆಡ್ಡಿಂಗ್ ಬಗ್ಗೆ ನಾವು ನೋಡೋದಾದರೆ ಗ್ರೂಮಿಂಗ್ ಬಂದು ಡೈಲಿ ಬಾಚಬೇಕು ಅಂತಲೇ ಏನಿಲ್ಲ. ಯಾಕಂದರೆ ಹುಟ್ಟಾಗಿಂದನೇ ಇದು ಶಾರ್ಟ್ ಬ್ರೀಡ್ ಆಗಿರೋದ್ರಿಂದ ಡೈಲಿ ಬಾಚಬೇಕು ಅಂತಲೇ ಏನಿರಲ್ಲ, ಡೈಲಿ ಸ್ನಾನ ಮಾಡಿಸ್ಬೇಕು ಅಂತಲೇ ಏನಿರಲ್ಲ. ಅಕೇಶನಲ್ ಆಗಿ ನೀವು ಸ್ನಾನ ಮಾಡಿಸ್ಬೋದು. ಶೆಡ್ಡಿಂಗ್ ಬಗ್ಗೆ ನಾವು ನೋಡೋದಾದರೆ ತುಂಬಾ ಕೂದಲು ಉದ್ರಲ್ಲ, ಯಾಕಂದರೆ ಇದು ಸೀಸನಲ್ ವೈಸ್ ಆಗಿರೋದ್ರಿಂದ ಅಕೇಶನಲ್ ಆಗಿ ಉದುರ್ತಾ ಇರುತ್ತೆ ಮತ್ತು ಅದು ನಿಮಗೆ ಗೊತ್ತು ಕೂಡ ಆಗಲ್ಲ. ನೆಕ್ಸ್ಟ್ ಬಂದು ಹೆಲ್ತ್ ಮತ್ತು ಇಮ್ಯುನಿಟಿ. ಈ ಹೆಲ್ತ್ ಆ್ಯಂಡ್ ಇಮ್ಯುನಿಟಿ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗ ಆಲ್ರೆಡಿ ನಾಯಿನ ಸಾಕಿರೋರಿಗೆ ಇದರಲ್ಲಿ ಇನ್ಬಿಲ್ಟ್ ಆಗೇನೆ ಒಂದು ಸ್ಟ್ರಾಂಗ್ ಇಮ್ಯುನಿಟಿ ಇರೋದ್ರಿಂದ ಯಾವುದೇ ರೀತಿ ನಮ್ಮ ಬ್ರೀಡ್ಗಳಿಗೆ ಬರೋಂಥ ವೈರಸ್ಗಳು ಯಾವುದೇ ರೀತಿ ತಾಕಲ್ಲ. ಜೊತೆಗೆ ನೀವೇನಾದರೂ ಕರೆಕ್ಟ್ ಟೈಮ್ಗೆ ವ್ಯಾಕ್ಸಿನು, ಡಿವಾರ್ಮಿಂಗು, ಟಿಕ್ಸ್ ಕಂಟ್ರೋಲ್ ಮಾಡಿದ್ರಿ ಅಂತಂದರೆ ಒಂದು 14ರಿಂದ 16 ವರ್ಷದವರೆಗೂ ನೀವು ಕಾಪಾಡ್ಕೊಂಬರ್ಬೋದು. ಈಗ ಮೇಯ್ನಾಗಿ ಯಾರ್ಯಾರಿಗೆ ಇದು ಸೂಟೇಬಲ್ ಆಗುತ್ತೆ ಅಂತ ನಾವು ನೋಡೋದಾದರೆ ಮನೇಲಿ ಸಾಕೋಂಥವ್ರಿಗೆ, ಅಪಾರ್ಟ್ಮೆಂಟಲ್ಲಿ ಸಾಕೋಂಥವ್ರಿಗೆ, ಮತ್ತು ಫಸ್ಟ್ ಟೈಮ್ ಪೆಟ್ ಪೇರೆಂಟ್ಸ್ ಆಗಿರ್ತೀರಾ, ಮತ್ತು ಮಕ್ಳ ಜೊತೆ ಆಟಾಡಬೇಕು ಅಂತ ಅನ್ಕೊತೀರಾ, ಲೋ ಮೇಂಟೆನೆನ್ಸ್ ಇರಬೇಕು ಅನ್ಕೊತೀರಾ, ಇಷ್ಟೆಲ್ಲ ಪಾಯಿಂಟ್ಸ್ನ ನಿಮ್ಗೇನಾದರೂ ಅಡ್ಜಸ್ಟ್ ಆದರೆ ಈ ನಾಯಿನ ನೀವು ಸಾಕೊಬೋದು. ಜೊತೆಗೆ ಈ ನಾಯಿನ ಏನಾದರೂ ನೀವು ಆಲ್ರೆಡಿ ಸಾಕ್ತಾ ಇದ್ದರೆ ಕಮೆಂಟ್ ಮಾಡಿ ಏನಂತ ಹೆಸರಿಟ್ಟಿದ್ದೀರಾ ಅಂತ. ಜೊತೆಗೆ ನಮ್ಮ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಏಕೆಂದರೆ ಇನ್ನೂ 29 ಬ್ರೀಡ್ ಬಗ್ಗೆ ಹೇಳೋದು ಬಾಕಿ ಇದೆ.